ಕಾಮನ್ ಸೆನ್ಸ್ ಇಲ್ಲದಂತ ವ್ಯಕ್ತಿ ರಾಹುಲ್ ಗಾಂಧಿ. ಯಾರೋ ಬರ್ಕೊಟ್ಟಿದ್ನ ತಂದು ಪದೇ ಪದೇ ಹೇಳಿ ಕಳೆದ 4-5 ವರ್ಷದಿಂದ ದೇಶದಲ್ಲಿ ಅತಿ ಹೆಚ್ಚು ಅಪಹಾಸ್ಯಕ್ಕೆ ಒಳಗಾದಂತ ವ್ಯಕ್ತಿ ಈ ದೇಶದಲ್ಲಿ ಯಾರಾದರೂ ಇದ್ರೆ ದಟ್ ಈಸ್ ದ ಒನ್ಲಿ ಒನ್ ರಾಹುಲ್ ಗಾಂಧಿ. ಈಗ ಮೊನ್ನೆ ಬಂದು ಮಹದೇವಪುರದಲ್ಲಿ ಮಹಾದೇವನನ್ನ ಸೃಷ್ಟಿ ಮಾಡ್ಬಿಡ್ತೀನಿ, ಪ್ರಳಯ ತಾಂಡವ ಮಾಡ್ಬಿಡ್ತೀನಿ, ಬಾಂಬ್ ಹಾಕ್ಬಿಡ್ತೀನಿ ಅಂತ ಓದೋರು ಮಾಧ್ಯಮದಲ್ಲಿ ಆ ಮಹದೇವಪುರದ ಚರಿತ್ರೆಯನ್ನ ಮಾಧ್ಯಮದಲ್ಲಿ ಬಿತ್ತರ ಆದ್ಮೇಲೆ ಅದೆಲ್ಲ ಬೋಗಸ್ ಅಂತ ಆದ್ಮೇಲೆ ಒಂದೇ ಮನೆಯಲ್ಲಿ 100 ಓಟುಗಳು ಅಂತ ಹೇಳಿದ್ರು, ಅಲ್ಲಿ ಇದ್ದಿದ್ದೇ 4 ಓಟು, ಪೋಲಿಂಗ್ ಆಗಿರೋದು 4 ಓಟು. ಇದು ಸಾಬೀತಾಗಿದೆ. ಇದಾದ್ಮೇಲೆ ಈಗ ಮತ್ತೆ ಆಳಂದವನ್ನ ಇಟ್ಕೊಂಡಿದ್ದಾರೆ. ಈಗ ಅವ್ರಿಗೆ ನನ್ಗನ್ಸುತ್ತೆ ಇಲ್ಲಿ ಬೆಂಗಳೂರಿಂದ ಆಳಂದ ಬಹಳ ದೂರ ಇದೆ. ಬೆಂಗಳೂರು ಪಕ್ಕ ಇರುವಂತ ಮಾಲೂರಲ್ಲಿ ಕೋರ್ಟ್ ಆದೇಶ ಮಾಡಿದೆ ಕಳ್ತನ ಓಟು ಅಂತ ಹೇಳಿ. ಅಲ್ಲಿನ ಜಿಲ್ಲಾಧಿಕಾರಿ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಆ ಸಿಸಿಟಿವಿ ಕ್ಯಾಮೆರಾಸ್ ಏನಿತ್ತು, ಕ್ಯಾಮೆರಾಗಳ ಮಾಹಿತಿ ಏನಿತ್ತು, ಕೌಂಟಿಂಗ್ ಮಾಹಿತಿ ಏನಿತ್ತು ಕೊಡು ಅಂತ ಕೇಳಿದ್ರೆ ಕೊಟ್ಟಿಲ್ಲ. ಅಂದ್ರೆ ಯಾರು ಕಳ್ತನ ಮಾಡಿದ್ದಾರೆ ರಾಜ್ಯದಲ್ಲಿ ಅನ್ನೋದು ಸ್ಪಷ್ಟ ಆಗಿದೆ. ಈ ಕಾಂಗ್ರೆಸ್ ಅಲ್ಲಿ ಗೆದ್ದಿರುವಂತ ಕಾಂಗ್ರೆಸ್ ಎಂಎಲ್ಎ ಏನಿದ್ದಾರೆ ಅವರ ಮೆಂಬರ್ಶಿಪ್ ವಜಾ ಆಗಿದೆ. ಇದಕ್ಕಿಂತ ಸಾಕ್ಷಿ ಬೇಕಾ? ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ಹೇಳ್ತು ಒಂದು ಅಫಿಡವಿಟ್ ಕೊಡು ಅಂದ್ರೆ ಕೊಡ್ಲಿಲ್ಲ. ಆದ್ರೆ ಇಲ್ಲಿ ಮಾಲೂರಲ್ಲಿ, ಕೋಲಾರದಲ್ಲಿ ನಮ್ಮ ಅಭ್ಯರ್ಥಿ ಅಫಿಡವಿಟ್ ಕೊಟ್ಟು ತನಿಖೆಗೆ ಹೈಕೋರ್ಟ್ಗೆ ಪ್ರೇಯರ್ ಮಾಡಿದ್ದಾರೆ. ಇವತ್ತು ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಡಿಸಿ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಆದೇಶ ಮಾಡಿದೆ. ಅವ್ರ ಮೆಂಬರ್ಶಿಪ್ ಹೋಗಿದೆ. ಇದು ಜ್ಞಾನ ಇಲ್ವಾ ರಾಹುಲ್ ಗಾಂಧಿಗೆ? ಇದು ಜ್ಞಾನ ಇಲ್ವಾ? ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಕೋರ್ಟ್ ಆದೇಶ ಆಗಿ ಪ್ರೂವ್ ಆಗಿರೋದನ್ನ ಮಾತಾಡ್ತಾ ಇಲ್ಲ. ಅಫಿಡವಿಟ್ ಕೊಡದೆ ಇವರು ದಾರಿಯುದ್ದಕ್ಕೂ ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಅವ್ರಿಗೆ ಭ್ರಮನಿರಸನ ಆಗಿದೆ. ಬಿಹಾರಲ್ಲಿ ನಾವು ಸೋಲ್ತೀರಿ ಅನ್ನೋ ಭ್ರಮನಿರಸನ ಆಗಿದೆ. ಅದಕ್ಕೆ ದೇಶವ್ಯಾಪಿ ಸೋಲಕ್ ಮುಂಚೆನೆ ಒಂದು ಕೆವಿಯಟ್ ಹಾಕ್ತಾರಲ್ಲ, ಆ ರೀತಿ ಒಂದು ಕೆವಿಯಟ್ ಅನ್ನ ಹಾಕೊಂಡಿದ್ದಾರೆ. ಒಂದು 2ನೇ ಭಾಗವಾಗಿ ಇವತ್ತು ಅವರು ರಾಹುಲ್ ಗಾಂಧಿಯವರು ಏನೋ ದೊಡ್ಡದಾಗಿ ಆಟಂ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿದ್ರು. ಅವ್ರು ಇದುವರೆಗೂ ಸಿಡಿಸಿರೋದೆಲ್ಲ ಬಾಂಬ್ಗಳು ಟುಸ್ ಪಟಾಕಿ ಆಗಿದೆ. ಯಾಕೆ ಹೋಗಿಲ್ಲ ಕೋರ್ಟ್ಗೆ? ನ್ಯಾಯ ಐತೆ, ನಿಮ್ಮ ಹತ್ರ ದಾಖಲೆ ಐತೆ, ಸಾಕ್ಷಿ ಇದ್ರೆ ಯಾಕೆ ಹೋಗ್ಲಿಲ್ಲ ಅಂತ ರಾಜ್ಯದ ಜನ ಕೇಳ್ತಾ ಇದ್ದಾರೆ. ನಾವು ಕೂಡ ಕೇಳ್ತಾ ಇದ್ದೀವಿ. ಇದಕ್ಕೆ ಉತ್ತರ ಕೊಡಿ, ನೀವು ಕಾಂಗ್ರೆಸ್ ಅವರೇ ಉತ್ತರ ಕೊಡಿ ಇದಕ್ಕೆ.